22nd question. Why did the president of Russian Academy of Sciences summon Borak? Why were the technical experts summoned by the three superpowers of the world? Why did superpowers meet in Geneva? Why did UK, USSR and USA meet in Geneva? So ಇವೆಲ್ಲ ಏನು ಕ್ವಶನ್ ಪೇಪರ್ ಅಲ್ಲಿ ಬಂದಿರುವಂತ ಪ್ರಶ್ನೆಗಳು. 2019, 2020 ಏಪ್ರಿಲ್, 2023 ಜೂನ್, 2016 ಏಪ್ರಿಲ್, ಜೂನ್ 2015 ಅಂಡ್ ಜೂನ್ 2016. ಓಕೆ, ಸೊ ಎಲ್ಲದಕ್ಕೂ ಆನ್ಸರ್ ಏನು ಒಂದೇ ಇರುತ್ತೆ ಮಕ್ಕಳು. ಆನ್ಸರ್ ನೋಡೋಣವಾ? The three superpowers in the world had nuclear weapons to destroy the world. Okay, ಯಾವುದು three nuclear powers? UK, USA and USSR. ಸೊ ಅವ್ರ ಹತ್ರ ಅಣ್ವಸ್ತ್ರಗಳಿದ್ದವು, ಜಗತ್ತನ್ನ ನಾಶ ಮಾಡೋದಿಕ್ಕೆ ಸಾಕಾಗಿರುವಷ್ಟು ಅಣ್ವಸ್ತ್ರಗಳು. ಓಕೆ, ನ್ಯೂಕ್ಲಿಯರ್ ವೆಪನ್ಸ್ ಅಂತಂದ್ರೇನು? ಅಣು ಅಸ್ತ್ರಗಳು, ಅಣ್ವಸ್ತ್ರ ಅಂತ ಹೇಳ್ತೀವಿ. ಓಕೆ, ಪೀಪಲ್ ಲಿವ್ಡ್ ಅಂಡರ್ ದ ಥ್ರೆಟ್ ಆಫ್ ಡಿಸ್ಟ್ರಕ್ಷನ್. ಹಾಗಾಗಿ ಜನರು ಒಂದು ಸರ್ವನಾಶದ ಭಯದಲ್ಲೇ ಜೀವನ ನಡೆಸ್ತಾ ಇದ್ರು. ದೇರ್ ವಾಸ್ ಅ ನೀಡ್ ಟು ಬ್ಯಾನ್ ದ ಯೂಸ್ ಅಂಡ್ ಟೆಸ್ಟ್ ಆಫ್ ನ್ಯೂಕ್ಲಿಯರ್ ವೆಪನ್ಸ್. ಸೊ ಇವಾಗ ಏನಾಗುತ್ತೆ, ಮೂರು ಶಕ್ತಿಗಳ ಹತ್ತಿರ ಅಣ್ವಸ್ತ್ರಗಳು ಇದ್ದದ್ದರಿಂದ ಸೊ ಯಾವುದೇ ಕ್ಷಣದಲ್ಲೂ ದಾಳಿ ಮಾಡಬಹುದು ಅಥವಾ ಪ್ರತಿ ದಾಳಿ ಮಾಡಿ ಅದನ್ನ ಪ್ರತಿರೋಧ ತೋರುವಂತ ಶಕ್ತಿ ಕೂಡ ಮೂರು ದೇಶಗಳಿಗೂ ಇದ್ದದ್ದರಿಂದ ಸೊ ಈ ಒಂದು ನ್ಯೂಕ್ಲಿಯರ್ ವೆಪನ್ಸ್ ಅಂದ್ರೆ ಅಣ್ವಸ್ತ್ರಗಳ ಪರೀಕ್ಷೆಯನ್ನ ನಿಷೇಧ ಮಾಡುವಂತಹ ಒಂದು ಕಾಲ ಬಂದಿತ್ತು, ಅಗತ್ಯತೆ ಇತ್ತು. ಬ್ಯಾನ್ ಅಂತಂದ್ರೆ ಏನು ಮಕ್ಕಳೇ? ನಿಷೇಧ. ಓಕೆ, ಟೆಸ್ಟ್ ಅಂತಂದ್ರೆ ಪರೀಕ್ಷೆ, ಅಣ್ವಸ್ತ್ರಗಳನ್ನ ಪರೀಕ್ಷೆ ಮಾಡುವುದು. ಓಕೆ, ಇಫ್ ಅ ಕಂಟ್ರಿ ವಯೋಲೇಟೆಡ್ ದ ಅಗ್ರಿಮೆಂಟ್ ದೇ ವಾಂಟೆಡ್ ಟು ನೋ ಅಬೌಟ್ ಇಟ್. ಸೊ ಈ ಒಂದು ನಿಷೇಧ ಮಾಡುವಂತಹ ಒಪ್ಪಂದವನ್ನೇನಾದ್ರೂ ಮೀರಿದಾಗ, ಈ ದೇಶಗಳು ಮೀರಿ ಮತ್ತೆ ಏನಾದ್ರೂ ನ್ಯೂಕ್ಲಿಯರ್ ಟೆಸ್ಟ್ ಮಾಡಿದರೆ ಸೊ ಅದು ಗೊತ್ತಾಗಬೇಕು ಅನ್ನುವಂಥದ್ದಿತ್ತು. ಓಕೆ, ಸೊ ಕೇಲಿಸ್ ಬೋರಕ್ಸ್ ರಿಸರ್ಚ್ ಅಬೌಟ್ ಅರ್ತ್ ಕ್ವೇಕ್ಸ್. ಅರ್ತ್ ಕ್ವೇಕ್ ಅಂತಂದ್ರೇನು? ಭೂಕಂಪ. ಕುಡ್ tell if the earthquake was natural or man-made. So he was invited to educate the technical experts who were summoned to Geneva. Okay, ಇವಾಗ ಏನಾಗತ್ತೆ, ಅರ್ಥಕ್ವೇಕ್ ಆಗೋದು ಭೂಮಿಯಲ್ಲಿ ಕಂಪನದಿಂದ ಅಲ್ವಾ, ಭೂಮಿಯ ಕೆಳಗಡೆ ಅಂತ. ಓಕೆ, ಸೊ ಇವಾಗ ಅಣ್ವಸ್ತ್ರಗಳ ಪರೀಕ್ಷೆ ಮಾಡಿದಾಗ್ಲೂ ಕೂಡ ಭೂಕಂಪ ಆಗತ್ತೆ, ಭೂಮಿಯಲ್ಲಿ ಅಡಿಯಲ್ಲಿ ಕಂಪನ ಆಗತ್ತೆ ಮಕ್ಕಳೇ. ದೇರ್ ವಿಲ್ ಬಿ ಅ ಫೀಲಿಂಗ್ ಆಫ್ ಅರ್ಥಕ್ವೇಕ್. ಓಕೆ, ವೆನ್ ಯು ಟೆಸ್ಟ್ ದ ನ್ಯೂಕ್ಲಿಯರ್ ವೆಪನ್ಸ್. ಸೊ ಈ ಮೂರು ದೇಶಗಳಲ್ಲಿ ಯಾರಾದರೂ ಈ ಒಪ್ಪಂದವನ್ನ ಮೀರಿ ಅಣ್ವಸ್ತ್ರ ಪರೀಕ್ಷೆ ಮಾಡಿದರೆ ಆವಾಗ ಯಾವ ಭೂಕಂಪ ಆಗಿರೋದನ್ನ ಡಿಟೆಕ್ಟ್ ಮಾಡೋದಕ್ಕೆ, ಕಂಡುಹಿಡಿಯೋದಕ್ಕೆ ಕೇಲಿಸ್ ಬೋರಕ್ ಅವ್ರನ್ನ ಕರೆಸ್ತಾರೆ. ಓಕೆ, ಸೊ ಹಿ ವಾಸ್ ಡೂಯಿಂಗ್ ರಿಸರ್ಚ್ ಅಬೌಟ್ ಅರ್ತ್ ಕ್ವೇಕ್ಸ್. ಅವರು ಭೂಕಂಪಗಳ ಬಗ್ಗೆ ಅಧ್ಯಯನ ಮಾಡ್ತಾ ಇದ್ರು. ಕುಡ್ ಟೆಲ್, ಅವ್ರು ಹೇಳ್ತಾ ಇದ್ರು ಈ ಭೂಕಂಪನ ಒಂದು ಮಾನವ ನಿರ್ಮಿತವೋ, ಸ್ಫೋಟದಿಂದ ಆಗಿರುವಂಥದ್ದು, ಅಥವಾ ನ್ಯಾಚುರಲ್ ನೈಸರ್ಗಿಕ ವಿಕೋಪದಿಂದ ಆಗಿರುವಂಥದ್ದು ಅನ್ನೋದನ್ನ ಹೇಳುವಷ್ಟು, ಕಂಡು ಹಿಡಿಯುವಷ್ಟು ಸಂಶೋಧನೆಯನ್ನ ಅವರು ಮಾಡಿದ್ದರಿಂದ ಅವರನ್ನ ಸಮನ್ ಕೊಟ್ಟು ಕರೆಸಲಾಯಿತು. ಕ್ಲಿಯರ್?